ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಆಸಕ್ತಿ ಅಕಾಡೆಮಿಗೆ ಸ್ವಾಗತ. ಹಾಗೂ ಇವತ್ತು ನಾವು VIT ವೆಲ್ಲೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ 2026 ಅಪ್ಲಿಕೇಶನನ್ನು ಯಾವ ಥರ ಹಾಕುವಂಥದ್ದು ಅನ್ನೋದ್ರ ಬಗ್ಗೆ ನೋಡೋಣ. ಲೈವ್ ಆಗಿ ಅಪ್ಲಿಕೇಶನ್ನು ಸಹ ಹಾಕೋಣ. ಅಲ್ಲಿ ನೋಡಿ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಫಾಲೋ ಮಾಡಬಹುದು. ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ VIT ಎಕ್ಸಾಮಿನೇಷನ್ ಬಗ್ಗೆ ಡಿಸ್ಕಷನ್ ಮಾಡಿದ್ದೀನಿ. ಆ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಅಂದರೆ ಇಂಪಾರ್ಟೆಂಟ್ ಡೇಟ್ಸ್ ಯಾವಾಗಿರುತ್ತೆ, ಮತ್ತು VIT ಎಕ್ಸಾಮಿನೇಷನ್ ಅಂದರೆ ಹೇಗೆ, ಮತ್ತು ಎಕ್ಸಾಮಿನೇಷನ್ ಪ್ಯಾಟ್ರನ್ ಯಾವ ಥರ ಇರುತ್ತೆ, ಸಿಲೆಬಸ್ ಯಾವ ಥರ ಇರುತ್ತೆ, ಕೌನ್ಸಿಲಿಂಗ್ ಪ್ರೊಸೀಜರ್ ಯಾವ ಥರ ಇರುತ್ತೆ ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಿಮಗೆ VIT ಎಕ್ಸಾಮಿನೇಷನ್ ಬಗ್ಗೆ ಕಂಪ್ಲೀಟಾಗಿ ನೀವು ಚೆಕ್ ಮಾಡ್ಕೋಬಹುದು. ಕೌನ್ಸಿಲಿಂಗ್ ಪ್ರೊಸೀಜರ್ ಸಹ ಅದರಲ್ಲಿ ಸ್ವಲ್ಪ ಇದೆ, ಸಿಲೆಬಸ್ ಇದೆ, ಎಕ್ಸಾಮಿನೇಷನ್ ಪ್ಯಾಟ್ರನ್ ಇದೆ, ಚೆಕ್ ಮಾಡ್ಕೊಳ್ಳಿ. ಈಗ ನಾವು VIT EEE ಎಕ್ಸಾಮಿನೇಷನ್ 2026 ಅಪ್ಲಿಕೇಶನ್ ಯಾವ ಥರ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ನೋಡೋಣ. ಫಸ್ಟ್ ನಾವೇನಾಗಬೇಕು ಅಂದರೆ ಸೈನ್ ಅಪ್ ಆಗಬೇಕು. ಅಂದರೆ ಫಸ್ಟ್ ನಾವಿಲ್ಲಿ ನಮ್ಮ ಬೇಸಿಕ್ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕು. ಪ್ರೊಸೀಜರ್ ಸಿಂಪಲ್ಲಾಗಿ ಒಂದ್ಸರಿ ಹೇಳ್ಬಿಡ್ತೀನಿ ನೋಡಿ. ಇಲ್ಲಿ ಇದೆ ಕಂಪ್ಲೀಟಾಗಿ ನ್ಯೂ ಪ್ರೊಸೀಜರ್, ಯೂಸರ್ ರಿಜಿಸ್ಟ್ರೇಷನ್, ಸೈನ್ ಇನ್ ಫಾರ್ ರಿಜಿಸ್ಟ್ರೇಷನ್, ಮತ್ತು ಆನ್ಲೈನ್ ಫಾರ್ಮ್ ಫಿಲ್ಲಿಂಗ್, ಪೇಮೆಂಟ್, ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್, ಮತ್ತು ಡೌನ್ಲೋಡ್ ಫಿಲ್ಡ್ ಅಪ್ಲಿಕೇಶನ್ ಫಾರ್ಮ್. ಇಷ್ಟಿರುತ್ತೆ ಪ್ರೊಸೀಜರ್. ಫಸ್ಟ್ ನೀವೇನು ಮಾಡಬೇಕಂದ್ರೆ ಫಸ್ಟ್ ವೆಬ್ಸೈಟ್ಗೆ ಹೋಗಿ VIT EEE ಅಂತ ಟೈಪ್ ಮಾಡಿ ಕ್ರೋಮಲ್ಲಿ ಹೋಗಿ ನಿಮಗೆ ಕಾಣಿಸ್ಬೋದು. ಇಲ್ಲಿ ಫಸ್ಟ್ ಲಿಂಕೇ ಕಾಣಿಸುತ್ತೆ ನಿಮಗೆ, VIT ಇಂಜಿನಿಯರಿಂಗ್ ಎಂಟ್ರೆನ್ಸ್ ಎಕ್ಸಾಮ್ 2026 ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಕಂಪ್ಲೀಟಾಗಿ ಈ ಥರ ಪೇಜ್ ಓಪನ್ ಆಗುತ್ತೆ. ಓಕೆ, ಈ ಪೇಜ್ ಓಪನ್ ಆದಮೇಲೆ ನಿಮಗೆ ಯಾವ ಪ್ರೊಸೀಜರ್ ಇರುತ್ತೆ ಅಂದರೆ ಕಂಪ್ಲೀಟಾಗಿ ಇಷ್ಟು ಸ್ಟೆಪ್ಸ್ ಇರುತ್ತೆ. ಫಸ್ಟು ನ್ಯೂ ಯೂಸರ್ ರಿಜಿಸ್ಟ್ರೇಷನ್ ಇರುತ್ತೆ. ಸೆಕೆಂಡ್ ಸ್ಟೆಪ್ ಬಂದು ಸೈನ್ ಇನ್ ಇರುತ್ತೆ, ರಿಜಿಸ್ಟರ್ ಯೂಸರ್ಸ್ ಆಗುತ್ತೆ. ಥರ್ಡ್ ಒನ್ ಬಂದು ಆನ್ಲೈನ್ ಫಾರ್ಮನ್ನು ಫಿಲ್ ಮಾಡಬೇಕು. ನೆಕ್ಸ್ಟ್ ಒನ್ ಈಸ್ ಫೋರ್ತ್ ಸ್ಟೆಪ್, ಪೇಮೆಂಟ್ ಸ್ಟೆಪ್ ಇರುತ್ತೆ. ನೆಕ್ಸ್ಟ್ ಸ್ಟೆಪ್ ಬಂದು ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗತ್ತೆ. ಮತ್ತು ಫೈನಲ್ ಆಗಿ ನಿಮ್ಮ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೋಬೋದು. ಸೊ ಈಗ ಒಂದೊಂದೇ ಸ್ಟೆಪ್ಪೇ ನೋಡೋಣ ಯಾವ ಥರ ಅಪ್ಲಿಕೇಶನ್ ಹಾಕುವಂಥದ್ದು. ಫಸ್ಟ್ ಒನ್ ಬಂದು ಸೈನ್ ಅಪ್. ಸೊ ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಓಕೆ, ಫಸ್ಟ್ ಬರೋಣ. ಇಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ಸಿಗೆ ಬರೋಣ. ಅಪ್ಲಿಕೇಶನ್. ಸೊ ನಿಮ್ಮ ಡೀಟೇಲ್ಸನ್ನು ಕಂಪ್ಲೀಟಾಗಿ ಇಲ್ಲಿ ಎಂಟರ್ ಮಾಡಿ. ನಿಮ್ಮ ನೇಮ್ ಆಗಲಿ, ಹಾಗೆ ಡೇಟ್ ಆಫ್ ಬರ್ತ್ ಆಗಲಿ, ಮತ್ತು ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ನ್ಯಾಷನಾಲಿಟಿ ಸೆಲೆಕ್ಟ್ ಮಾಡ್ಕೊಳ್ಳಿ, ರೆಸಿಡೆನ್ಷಿಯಲ್ ಕಂಟ್ರಿ. ಅದಾದಮೇಲೆ ನಿಮ್ಮ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಇಮೇಲ್ ID ಇವೆರಡು ಚೆಕ್ ಮಾಡ್ಕೊಳ್ಳಿ. ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಪ್ರಾಪರಾಗಿ ವರ್ಕ್ ಆಗುವಂತಹ ಮೇಲ್ ID ಮತ್ತು ಮೊಬೈಲ್ ನಂಬರನ್ನು ಕೊಡಿ. ಯಾಕೆಂದರೆ ನಿಮ್ಮ ಎಲ್ಲ ಡೀಟೇಲ್ಸ್ ಜೊತೆಗೆ ನಿಮಗೆ ಒಂದು ಪಾಸ್ವರ್ಡು ಸಹ ಬರುತ್ತೆ. ಆ ಪಾಸ್ವರ್ಡ್ ನಿಮ್ಮ ಮೇಲ್ ಐಡಿಗೆ ಬರುತ್ತೆ. ಬೈ ಮಿಸ್ ಆಗಿ ಏನಾದರೂ ನೀವು ಮೇಲ್ ID ರಾಂಗ್ ಇಮೇಲ್ ID ಕೊಟ್ಟಾಗ, ಬೇರೆ ಯಾವುದೋ ಒಂದು ವರ್ಕ್ ಆಗದೇ ಇರೋವಂಥ ಮೇಲ್ ID ಕೊಟ್ಟಾಗ ನಿಮಗೆ ಪಾಸ್ವರ್ಡು ಹೋಗೋದ್ರಿಂದ ಸೊ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ನಿಮಗೆ. ಸೊ ಹಾಗಾಗಿರೋದ್ರಿಂದ ಸೊ ದಯವಿಟ್ಟು ಮೊಬೈಲ್ ನಂಬರ್ ಮತ್ತು ಇಮೇಲ್ ID ಪ್ರಾಪರಾಗಿ ವರ್ಕ್ ಆಗುವಂಥದ್ದನ್ನೇ ಕೊಡಿ. ಅದಾದಮೇಲೆ ಪಿನ್ ಕೋಡನ್ನು ಎಂಟರ್ ಯುವರ್ ಪಿನ್ ಕೋಡ್, ನಿಮ್ಮ ಪ್ಲೇಸಿನ ಪಿನ್ ಕೋಡನ್ನು ಎಂಟ್ರಿ ಮಾಡಿ. ಅದಾದ ನಂತರ ಇಲ್ಲಿ ವೆರಿಫಿಕೇಷನ್ ಕೋಡ್ ಅಂತ ಇದೆ, ಇಲ್ಲಿ ನಿಮ್ಗೆ ಕಾಣಿಸ್ಬೋದು, ಕ್ಯಾಪ್ಚಾ ಕಾಣಿಸ್ತಿದೆಯಲ್ವಾ, ಆ ಕ್ಯಾಪ್ಚನ ಎಂಟ್ರಿ ಮಾಡಿ. ಅದು ಬೇಡ ಅಂತಂದರೆ ಬೇರೆ ಕ್ಯಾಪ್ಚಾ ಸಹ ನೀವು ಚೇಂಜ್ ಮಾಡ್ಕೋಬಹುದು. ಇಲ್ಲಿ ರಿಫ್ರೆಶ್ ಮೇಲೆ ಕ್ಲಿಕ್ ಮಾಡಿದ್ರೆ ಕ್ಯಾಪ್ಚಾ ನಿಮಗೆ ಪ್ರಾಪರಾಗಿ ಯಾವುದು ಕಾಣಿಸುತ್ತೋ ಆ ಕ್ಯಾಪ್ಚನ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಎಂಟ್ರಿ ಮಾಡಿದ್ದಾದಮೇಲೆ ಇಲ್ಲಿ ಐ ಆಥರೈಸ್ ಮೇಲೆ ಕ್ಲಿಕ್ ಮಾಡಿ. ಸೆಲೆಕ್ಟ್ ಮಾಡಿದ್ದಾದಮೇಲೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಮಿಡಿಯೇಟಾಗಿ OTP ಬರುತ್ತೆ. ಸೊ OTP ಬಂದಿರುವಂಥದ್ದನ್ನು ನೀವು ಎಂಟರ್ ಮಾಡಬೇಕಾಗತ್ತೆ. ಎಂಟರ್ ಮಾಡಿದ್ರೆ ನಿಮಗೆ ಇಮಿಡಿಯೇಟಾಗಿ ಏನು ಬರುತ್ತೆ ಅಂದರೆ ಇಲ್ಲಿ ವೆರಿಫೈಡ್ ಸಕ್ಸಸ್ಫುಲಿ, ಚೆಕ್ ಯುವರ್ ಇಮೇಲ್ ID ಫಾರ್ ಯುವರ್ ಪಾಸ್ವರ್ಡ್ ಅಂತ ಬರುತ್ತೆ. ಅಂದರೆ ನಿಮ್ಮ ಕಂಪ್ಲೀಟ್ ಪಾಸ್ವರ್ಡನ್ನು ಏನು ಮಾಡಿರ್ತಾರೆ ನಿಮಗೆ ಮೇಲ್ IDಗೆ ಕಳಿಸಿರ್ತಾರೆ. ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಎರಡನ್ನೂ ಸಹ ನಿಮ್ಮ ಮೇಲ್ IDಗೆ ಕಳಿಸಿರ್ತಾರೆ. ಸೊ ಅದಾದ ನಂತರ ನೆಕ್ಸ್ಟ್ ಸ್ಟೆಪ್ ಬಂದು ಲಾಗಿನ್ ಸ್ಟೆಪ್. ಲಾಗಿನನ್ನು ಕ್ಲಿಕ್ ಮಾಡಿ. ಸೊ ನಿಮ್ಮ ಯೂಶಲಿ ಮೇಲ್ ಐಡಿನೇ ನಿಮ್ಮ ಯೂಸರ್ ID ಇರುತ್ತೆ. ಬಟ್ ಸ್ಟಿಲ್ ಒಂದ್ಸರಿ ಅದನ್ನೇ ನೋಡ್ಕೊಳ್ಳಿ. ನಿಮ್ಮ ಯೂಸರ್ ID ಕಳಿಸಿರ್ತಾರೆ ಪಾಸ್ವರ್ಡ್ ಜೊತೆಗೆ ಸಹ. ಯೂಸರ್ IDನ ಎಂಟ್ರಿ ಮಾಡ್ಕೊಳ್ಳಿ. ಅದಾದ ನಂತರ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ಳಿ. ಮೇಲ್ ID ಕಳಿಸಿರ್ತಾರೆ ನಿಮಗೆ ಪಾಸ್ವರ್ಡನ್ನು, ಆ ಪಾಸ್ವರ್ಡನ್ನು ಎಂಟ್ರಿ ಮಾಡ್ಕೊಳ್ಳಿ.
ಓಕೆ, ನೆಕ್ಸ್ಟ್ ಇಲ್ಲಿ ಬಂದು ನೀವು ಕ್ಯಾಪ್ಚಾ ಏನು ಕೊಟ್ಟಿದ್ದಾರೆ ಅದನ್ನು ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಓಪನ್ ಆಗುತ್ತೆ ಪೇಜು. ಈ ಥರ ಪೇಜ್ ಓಪನ್ ಆದಾಗ ನಿಮಗೆ ನೋಡ್ಬೋದು ಇಲ್ಲಿ ಇನ್ನು 0% ಅಪ್ಲಿಕೇಶನ್ ಕಂಪ್ಲೀಟೆಡ್. ಇಲ್ಲಿ ನಿಮಗೆ ಫಸ್ಟ್ ಹೋಮ್ ಇದೆ, ಇದು ಕಂಪ್ಲೀಟ್ ಆಗಿದ್ದು ಅಂತಂದು ಹೋಮ್. ಇದು ಅಪ್ಲಿಕೇಶನ್ ನಂಬರ್ ಸಹ ಇಲ್ಲಿದೆ, ನೀವು ನೋಟ್ ಮಾಡ್ಕೋಬಹುದು ಅಪ್ಲಿಕೇಶನ್ ನಂಬರ್. ಮತ್ತು ನಿಮಗೆ ಗೈಡ್ಲೈನ್ಸ್ ಇದೆ ಅಪ್ಲಿಕೇಶನ್ ಬಗ್ಗೆ, ಯಾವ ಥರ ಫಿಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಡೀಟೇಲಾಗಿ ಕೊಟ್ಟಿದ್ದಾರೆ. ಇನ್ಕ್ಲೂಡಿಂಗ್ ಯುವರ್ ಅಪ್ಲಿಕೇಶನ್ ಫೀಸು ಸಹ ನೀವು ನೋಡ್ಬೋದು. 1350 ಅಪ್ಲಿಕೇಶನ್ ಫೀಸ್ ಇರುತ್ತೆ, ನಾನ್ ರಿಫಂಡಬಲ್ ಇರುತ್ತೆ. ಮತ್ತು ನಿಮ್ಮ ಫೋಟೋ ಯಾವ ಸೈಜ್ ಇರಬೇಕು ಅನ್ನೋದು ಸಹ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ನೋಡಬಹುದು ಇಲ್ಲಿ. ಫಸ್ಟ್ ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ, ಫೋಟೋ ಮತ್ತು ಸಿಗ್ನೇಚರ್ ಎರಡನ್ನೂ ಸಹ ಈ ಡೈಮೆನ್ಷನ್ಸಲ್ಲಿ ನೀವು ಚೇಂಜ್ ಮಾಡ್ಕೋಬೇಕು. ನಿಮ್ಗೆ ಗೊತ್ತಿದೆ ಇಲ್ಲಿ ಕಂಪ್ಲೀಟಾಗಿ ಫೋಟೋ ಸೈಜ್ ಬಂದು ನಿಮಗೆ ಇಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲಿ ಫೋಟೋ ಸೈಜ್ ಬಂದು ನಿಮಗೆ 20 to 300 KB ಇರಬೇಕು. ಮತ್ತು ಅದರ ಡೈಮೆನ್ಷನ್ ಬಂದರೆ ನಿಮಗೆ ವಿಡ್ತ್ ಬಂದು 300 to 400 ಪಿಕ್ಸೆಲ್ಸ್ ಇರಬೇಕು, ಹೈಟ್ ಬಂದು 400 to 550 ಪಿಕ್ಸೆಲ್ಸ್. ಇದು ಯಾವ ಥರ ಚೇಂಜ್ ಮಾಡ್ಕೊಳ್ಳೋದು ಅಂತ ನಾನು ಆಲ್ರೆಡಿ JEE ಎಕ್ಸಾಮಿನೇಷನ್ಗೆ ಫೈಲ್ ಸೈಜನ್ನು ಯಾವ ಥರ ರೀಸೈಜ್ ಮಾಡಬೇಕು ಕಂಪ್ಲೀಟಾಗಿ ಫೋಟೋ ಮತ್ತು ಸಿಗ್ನೇಚರ್ ಅನ್ನೋದನ್ನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ. ಅದೇ ಪ್ಯಾಟ್ರನ್ನಲ್ಲೇ VAT ಎಕ್ಸಾಮಿನೇಷನ್ಗೂ ಸಹ ಅಲ್ಲಿ ನೀವು ಚೇಂಜ್ ಮಾಡ್ಕೋಬಹುದು. ಆಲ್ರೆಡಿ ನಾನು ವಿಡಿಯೋದಲ್ಲಿ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಸೊ ಆ ವಿಡಿಯೋನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಲಿಂಕನ್ನು ಕ್ಲಿಕ್ ಮಾಡಿ ಚೆಕ್ ಮಾಡ್ಕೊಳ್ಳಿ. JEE ಎಕ್ಸಾಮಿನೇಷನ್ಗೆ ಯಾವ ಥರ ಮಾಡ್ತಿದ್ವೋ ಅದೇ ಥರನೇ ಇದು ಎಕ್ಸಾಮಿನೇಷನ್ಗೂ ಸಹ ಅದೇ ಥರ ಮಾಡ್ತೀವಿ ನಾವು. ಫೋಟೋ ರೀಸರ್ಚ್ ಮಾಡುವುದಂತ ಯಾವ ಥರ ಅಂತ ಅಂದ್ಬಿಟ್ಟು ವಿಡಿಯೋ ಮಾಡಿದ್ದೀನಿ ಆಲ್ರೆಡಿ, ಚೆಕ್ ಮಾಡ್ಕೊಳ್ಳಿ. ಅದೇ ಥರನೇ ಇಲ್ಲೂ ಅಷ್ಟೇ ಸಿಗ್ನೇಚರ್ಗೆ ಏನು ಮಾಡಬೇಕಂದ್ರೆ ಒಂದು A4 ಸೈಜ್ ಶೀಟಲ್ಲಿ ನೀವು 6 ಸೆಂಟಿಮೀಟರ್ ವಿಡ್ತ್ ಮತ್ತು 2 ಸೆಂಟಿಮೀಟರ್ ಹೈಟ್ ಒಂದು ಬಾಕ್ಸನ್ನು ಹಾಕ್ಕೋಬೇಕಾಗತ್ತೆ. ಆ ಬಾಕ್ಸಿನ ಒಳಗಡೆ ನೀವು ಸಿಗ್ನೇಚರನ್ನು ಹಾಕಬೇಕಾಗತ್ತೆ. ಆ ಬಾಕ್ಸಿನ ಒಳಗಡೆ ಸಿಗ್ನೇಚರ್ ಹಾಕಬೇಕು. ಅದನ್ನು ಸ್ಕ್ಯಾನ್ ಮಾಡಿ ಅದನ್ನು ಕ್ರಾಪ್ ಮಾಡ್ಕೋಬೇಕಾಗತ್ತೆ. MS ಪೇಂಟಲ್ಲಿ ಯಾವ ಥರ ಕ್ರಾಪ್ ಮಾಡ್ಕೋಬೇಕು ಅನ್ನೋದನ್ನು ಸಹ ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಬಟ್ ಇಲ್ಲಿ ಎಕ್ಸ್ಟ್ರಾ ಥಿಂಗ್ ಏನಪ್ಪ ಅಂದರೆ ನೀವು ರೆಕ್ಟ್ಯಾಂಗುಲರ್ ಬಾಕ್ಸನ್ನು ಹಾಕಬೇಕಾಗತ್ತೆ. ಈ ಸೆಂಟಿಮೀಟರ್ 6 ಸೆಂಟಿಮೀಟರ್ ವಿಡ್ತ್ ಇರೋ ಥರ 2 ಸೆಂಟಿಮೀಟರ್ ಹೈಟ್ ಇರೋ ಥರ ನೀವು ಕಂಪ್ಲೀಟಾಗಿ ಮಾಡಿಕೊಂಡು ಅದಾದ ನಂತರ 5 to 150 KB ಥರ ಬರೋ ಥರ ಅಡ್ಜಸ್ಟ್ ಮಾಡ್ಕೋಬೇಕು. ಅದನ್ನು ಯಾವ ಥರ ಮಾಡ್ಕೋಬೇಕು ಅನ್ನೋದನ್ನು ಆಲ್ರೆಡಿ ವಿಡಿಯೋದಲ್ಲಿ ಮಾಡಿದ್ದೀನಿ, ಪ್ರಿವಿಯಸ್ ವಿಡಿಯೋದಲ್ಲಿ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೇನೆ, ಚೆಕ್ ಮಾಡ್ಕೊಳ್ಳಿ. ಹಾಗೆ ನೀವು ಇದನ್ನು ರೆಡಿ ಮಾಡ್ಕೊಂಡಿದ್ದು ಆದ ನಂತರ ನೀವು ನೋಡ್ಬೋದು ಈ ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನ್ ಅದನ್ನೇ ಕೊಟ್ಟಿರೋದು ನಿಮಗೆಲ್ಲನೂ ಕಂಪ್ಲೀಟಾಗಿ ಗೈಡ್ಲೈನ್ಸನ್ನು ಕೊಟ್ಟಿದ್ದಾರೆ. ಅದಾದ ನಂತರ ಅಪ್ಲಿಕೇಶನ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಡಿಕ್ಲರೇಷನ್ ಬರುತ್ತೆ ಇಲ್ಲಿ. ಸೊ ಡಿಕ್ಲರೇಷನಲ್ಲಿ ನೀವು ಕಂಪ್ಲೀಟಾಗಿ ಓದಿದ ನಂತರ ಇಲ್ಲಿ ಕೆಳಗಡೆ ಇರುತ್ತಲ್ವ, ಐ ರೀಡ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ದ ಡಿಕ್ಲರೇಷನ್ ಆ್ಯಂಡ್ ಐ ವಿಲ್ ಫುಲ್ಲಿ ಕಂಪ್ಲೀಟ್ ವಿತ್ ದ ಗೈಡ್ಲೈನ್ಸ್ ಅಂತ ಅದನ್ನು ಟಿಕ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ಸೊ ಕೆಲವೊಂದು ಡೀಟೇಲ್ಸ್ ಆಲ್ರೆಡಿ ಫಿಲ್ ಆಗಿದೆ. ಈಗ ಬರೋಣ ಕಂಪ್ಲೀಟಾಗಿ ರಿಮೈನಿಂಗ್ ಡೀಟೇಲ್ಸನ್ನು ಫಿಲ್ ಮಾಡೋಣ. ಸೊ ಆಲ್ರೆಡಿ ಸರ್ಟನ್ ಡೀಟೇಲ್ಸ್ ಎಲ್ಲ ಫಿಲ್ ಆಗಿದೆ, ಕೆಳಗಡೆ ಉಳಿದಿರುವಂಥ ಡೀಟೇಲ್ಸನ್ನು ಫಿಲ್ ಮಾಡೋಣ. ಕೆಳಗಡೆ ರಿಲಿಜನ್ ಬಂದಾಗ ಸೆಲೆಕ್ಟ್ ಮಾಡ್ಕೊಳ್ಳಿ, ನೀವು ಯಾವ ರಿಲಿಜನ್ಗೆ ಇರ್ತೀರೋ ಆ ರಿಲಿಜನನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಕಮ್ಯುನಿಟಿ, ಯಾವ ಕಮ್ಯುನಿಟಿ ಬರುತ್ತೆ ನಿಮ್ಮದು, OBCನ, OBC SC STನ ಯಾವ ಕ್ಯಾಟಗರಿಗೆ ಬರ್ತಿರೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಆ್ಯಂಡ್ ಇಫ್ ಯು ಆರ್ ಬಿಲಾಂಗ್ಸ್ ಟು ಎಕನಾಮಿಕಲಿ ವೀಕರ್ ಸೆಕ್ಷನ್ ಇದ್ರೆ ಎಸ್ ಅಂತ, ಅದಕ್ಕೆ ಸರ್ಟಿಫಿಕೇಟನ್ನು ನೀವು ಸಬ್ಮಿಟ್ ಮಾಡಬೇಕಾಗತ್ತೆ. ಆ್ಯಸ್ ಫಾರ್ ದ ಗೌರ್ಮೆಂಟ್ ನಾಮ್ಸ್ ಸರ್ಟಿಫಿಕೇಟು ಸಹ ಬೇಕಾಗುತ್ತೆ. ನೀವು ಎಕನಾಮಿಕಲಿ ವೀಕರ್ ಸೆಕ್ಷನ್ ಮತ್ತು ಕ್ಯಾಟಗರಿಗೆ ಕಮ್ಯುನಿಟಿ ಏನಿದೆ ಅವುಗಳಿಗೆ ನೀವು ಸರ್ಟಿಫಿಕೇಟ್ಸನ್ನು ಕೊಡಲೇಬೇಕಾಗತ್ತೆ. ಇಲ್ಲಾಂದರೆ ನಿಮ್ಮ ಅಪ್ಲಿಕೇಶನ್ ಅಥವಾ ಫೈನಲ್ ಸ್ಟೆಪ್ಪಲ್ಲಿ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿರೋದ್ರಿಂದ ಇದಕ್ಕೆ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಸುಮ್ಮನೆ ಯಾವುದೋ ಬ್ಲೈಂಡಾಗಿ ಹಾಕಬೇಡಿ, ನಿಮ್ದು ಯಾವುದು ಪರ್ಟಿಕ್ಯುಲರ್ ಆಗಿರುತ್ತೋ ಸರ್ಟಿಫಿಕೇಟ್ಸ್ ಇರುತ್ತೋ ಅದನ್ನು ಹಾಕಿ. ಅದಾದ ನಂತರ ಮದರ್ ಟಂಗನ್ನು ಎಂಟ್ರಿ ಮಾಡ್ಕೊಳ್ಳಿ, ನಿಮ್ಮ ಯಾವ ಮದರ್ ಟಂಗ್ ಇರುತ್ತೋ ಮದರ್ ಟಂಗನ್ನು ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ನೇಟಿವ್ ಸ್ಟೇಟ್, ನಿಮ್ಮದು ಸ್ಟೇಟ್ ಯಾವುದು ಅಂತ, ಕರ್ನಾಟಕ ಇದ್ದರೆ ಕರ್ನಾಟಕ, ಆಂಧ್ರ ಇದ್ದರೆ ಆಂಧ್ರ, ತಮಿಳುನಾಡು ಯಾವುದು ಸ್ಟೇಟ್ ಇದ್ದರೆ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ನಮ್ಮದು ಕರ್ನಾಟಕ ಆಗಿರೋದ್ರಿಂದ ಕರ್ನಾಟಕ ಸೆಲೆಕ್ಟ್ ಮಾಡಿದ್ದೀನಿ. ಹಾಗೆ ನೇಮ್ ಆಫ್ ದ ಪೇರೆಂಟ್ ಆರ್ ಗಾರ್ಡಿಯನ್, ಸೊ ನಿಮ್ಮ ಪೇರೆಂಟ್ ನೇಮ್ ಏನಿರುತ್ತೆ ಸೊ ಅದನ್ನು ಎಂಟ್ರಿ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಪೇರೆಂಟ್ ಅಗೇನ್ ಮೊಬೈಲ್ ನಂಬರ್, ಪೇರೆಂಟ್ ಮೊಬೈಲ್ ನಂಬರ್ ಬೇಕಾಗುತ್ತೆ, ಅದನ್ನು ಸಹ ಎಂಟ್ರಿ ಮಾಡ್ಕೊಳ್ಳಿ. ನೆಕ್ಸ್ಟ್ ವಾಟ್ಸಪ್ ನಂಬರನ್ನು ಸಹ ಎಂಟ್ರಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಅದೇ ನಂಬರ್ ಇದ್ದರೆ ಅದೇ ನಂಬರ್ ಹಾಕಿ. ಸೊ ಬಟ್ ಇದು ಪೇರೆಂಟ್ ನಂಬರ್ ಮೊಬೈಲ್ ನಂಬರ್ ಅದು ಮ್ಯಾಂಡೇಟ್ರಿ ಇರುತ್ತೆ, ಹಾಕಲೇಬೇಕಾಗುತ್ತೆ. ವಾಟ್ಸಪ್ ನಂಬರ್ ಆಪ್ಷನಲ್, ನೀವು ಎಂಟ್ರಿ ಮಾಡೋಂಗಿದ್ರೆ ಮಾಡ್ಬೋದು, ಇಲ್ಲ ಅಂತಂದರೆ ಬಿಡಬಹುದು. ನೆಕ್ಸ್ಟ್ ಬಂದು ಪಿನ್ ಕೋಡ್, ನಿಮ್ಮ ಪಿನ್ ಕೋಡನ್ನು ಎಂಟ್ರಿ ಮಾಡಿ. ಸೊ ನಿಮ್ಮ ಏರಿಯಾ ನೀವು ಎಲ್ಲಿ ಉಳ್ಕೊಂಡಿರ್ತೀರೋ ಆ ಏರಿಯಾ ಪಿನ್ ಕೋಡ್ ಅಥವಾ ನಿಮ್ಮ ಅಡ್ರೆಸ್ಸಿನ ಕರೆಸ್ಪಾಂಡೆಂಟ್ ಅಡ್ರೆಸ್ಸಿನ ಪಿನ್ ಕೋಡನ್ನು ಎಂಟ್ರಿ ಮಾಡಿ. ಸ್ಟೇಟ್ ಮತ್ತು ಡಿಸ್ಟ್ರಿಕ್ಟ್ ಯಾವ ಡಿಸ್ಟ್ರಿಕ್ಟಲ್ಲಿ ಇದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೋರ್ ನಂಬರ್ ಎಂಟ್ರಿ ಮಾಡ್ಕೊಳ್ಳಿ, ಅಡ್ರೆಸ್ ಲೈನ್ ಏರಿಯಾ ಸೆಲೆಕ್ಟ್ ಮಾಡ್ಕೊಳ್ಳಿ.
ಅದಾದ ನಂತರ ನೀವು ಸಿಟಿ ಯಾವ ಸಿಟಿಯನ್ನು ಎಂಟ್ರಿ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಐ ಅಂಡರ್ಸ್ಟ್ಯಾಂಡ್ ದ ನೋಟಿಫೈಡ್ ಫೀಲ್ಡ್ಸ್ ಕೆನಾಟ್ ಬಿ ಎಡಿಟೆಡ್ ಸಬ್ಮಿಟಿಂಗ್ ಅಂಡ್ ದ ಪರ್ಸನಲ್ ಡೀಟೇಲ್ಸ್ ಇನ್ಫಾರ್ಮೇಷನ್. ಸೊ ಇದನ್ನೆಲ್ಲ ಸಬ್ಮಿಟ್ ಮಾಡೋದಕ್ಕೆ ಮುಂಚೆ ದಯವಿಟ್ಟು ಎಲ್ಲ ಚೆಕ್ ಮಾಡ್ಕೊಳ್ಳಿ ಪ್ರಾಪರಾಗಿ. ನೀವು ಎಂಟರ್ ಮಾಡಿರುವಂತಹ ಡೀಟೇಲ್ಸ್ ಎಲ್ಲ ಕರೆಕ್ಟಾಗಿದೆಯಾ ಇಲ್ವಾ ಅಂತ ಚೆಕ್ ಮಾಡಿಕೊಂಡು ಅದಾದ ನಂತರವೇ ನೀವು ಕಂಪ್ಲೀಟಾಗಿ ಕೆಳಗಡೆ ಐ ಅಂಡರ್ಸ್ಟ್ಯಾಂಡ್ ಅಂತ ಇದೆಯಲ್ವಾ ಅಲ್ಲಿ ಕ್ಲಿಕ್ ಮಾಡಿ ನೀವು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಓಕೆ, ನೆಕ್ಸ್ಟ್ ಬಂದು ಎಜುಕೇಷನಲ್ ಡೀಟೇಲ್ಸ್ ಕೇಳ್ತಾ ಇದೆ. ಸೊ ಎಜುಕೇಷನಲ್ ಡೀಟೇಲ್ಸ್ ನೀವು ರೆಗ್ಯುಲರಾಗಿ ಓದಿದ್ದೀರಾ ಅಂದರೆ ಪಿ ಯು ಸಿನ ರೆಗ್ಯುಲರ್ ಅಥವಾ ಓಪನ್ ಸ್ಕೂಲ್ ಅಂತಂದರೆ ಪಾರ್ಟ್ ಟೈಮಲ್ಲಿ ಓದಿದ್ದೀರಾ ಅಥವಾ ಅದರ್ಸ್ ಏನಾದ್ರು ಇದ್ದರೆ ರೆಗ್ಯುಲರ್, ಯೂಶಲಿ ರೆಗ್ಯುಲರ್ ಇರುತ್ತೆ, ಇಲ್ಲ ಓಪನ್ ಸ್ಕೂಲ್ ಇದ್ದರೆ ಓಪನ್. ಓಕೆ, ನೆಕ್ಸ್ಟ್ ಯಾವ ಬೋರ್ಡಿನ ಕೋಡ್ ಅಂದರೆ ನಿಮ್ಮ ಬೋರ್ಡಿನ ಕೋಡನ್ನು ಇಲ್ಲಿ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ ನೀವು ಚೆಕ್ ಮಾಡ್ಕೋಬೋದು. ಕ್ಲಿಕ್ ಮಾಡಿದ್ರೆ ಕಂಪ್ಲೀಟಾಗಿ ಯಾವ್ಯಾವ ಬೋರ್ಡು ಯಾವ್ಯಾವ ಕೋಡ್ ಅಂತ ಅಂದ್ಬಿಟ್ಟು ಕಂಪ್ಲೀಟಾಗಿ ಇಲ್ಲಿ ನಿಮಗೆ ನೋಡಬಹುದು. ಕಂಪ್ಲೀಟಾಗಿ ಆ ಬೋರ್ಡಿನ ಕೋಡನ್ನು ನೀವು ಎಂಟ್ರ್ ಮಾಡಬೇಕಾಗತ್ತೆ. ಗೋವಾ ಬೋರ್ಡ್, ಗುಜರಾತ್. ಸೊ ಇಲ್ಲಿ ನೋಡಬಹುದು ನಿಮಗೆ ಕೋಡ್ ಇರುತ್ತೆ ನೋಡಿ, ಇಲ್ಲಿ ಕೋಡ್ ಇದೆ ನೋಡಿ, ಗೌರ್ಮೆಂಟ್ ಆಫ್ ಕರ್ನಾಟಕ ಡಿಪಾರ್ಟ್ಮೆಂಟ್ ಆಫ್ ಪ್ರಿ ಯೂನಿವರ್ಸಿಟಿ ಎಜುಕೇಷನ್. ಸೊ ನಿಮ್ಮ ಕೋಡ್ ಬರುತ್ತೆ ಇಲ್ಲಿ GKDPE. ಸೊ ಇಲ್ಲಿ ಟೈಪ್ ಮಾಡ್ಕೊಳ್ಳಿ GKDPE. ಸೊ ಆ ಕೋಡನ್ನು ಎಂಟ್ರ್ ಮಾಡ್ಕೋಬೇಕಾಗತ್ತೆ. ಅಥವಾ ನೀವು ಯಾವುದಾದ್ರೂ CBSE ಬೋರ್ಡ್ ಆಗಿದ್ದರೆ CBSE ಬೋರ್ಡನ್ನು ಕೋಡನ್ನು ಎಂಟ್ರಿ ಮಾಡಬೇಕಾಗತ್ತೆ. ಕಂಪ್ಲೀಟ್ ಕೋಡ್ಸನ್ನು ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ. ನೀವು ಯಾವುದಾದ್ರು ಬೇರೆ ಬೋರ್ಡ್ ಆಗಿದ್ದರೆ CBSE ಬೋರ್ಡ್ ಅಥವಾ ಬೇರೆ ಸ್ಟೇಟ್ ಬೋರ್ಡ್ ಆಗಿದ್ದರೆ ಅದು ಸಹ ಇಲ್ಲಿದೆ, ಚೆಕ್ ಮಾಡ್ಕೋಬಹುದು. ಸೊ ನಮಗೆ ಇಲ್ಲಿ ಕರ್ನಾಟಕ ಬೋರ್ಡ್ ಆಗಿರೋದ್ರಿಂದ ಕರ್ನಾಟಕ ಬೋರ್ಡಿನ ಕೋಡನ್ನು ಎಂಟ್ರಿ ಮಾಡಿದ್ದೀವಿ GKDPE ಅಂತ. ನೆಕ್ಸ್ಟ್ ಸ್ಕೂಲ್ ಬೋರ್ಡ್ ನೇಮ್ ಬಂದಿದೆ ಆಲ್ರೆಡಿ, ಆಟೋಮೆಟಿಕಲಿ ಸೆಲೆಕ್ಟ್ ಆಗಿಬಿಟ್ಟಿದೆ, ಬಂದುಬಿಟ್ಟಿದೆ ನಿಮಗಲ್ಲಿ ಕೋಡ ಎಂಟ್ರಿ ಮಾಡಿದ ತಕ್ಷಣ ಬೋರ್ಡ್ ಬರುತ್ತೆ. ಸೊ ನೇಮ್ ಆಫ್ ದ ಸ್ಕೂಲ್, ನಿಮ್ಮ ಸ್ಕೂಲ್ ಕಾಲೇಜ್ ಯಾವ ಕಾಲೇಜ್ ಇರುತ್ತೋ ಸೊ ಆ ಕಾಲೇಜಿನ ಹೆಸರನ್ನು ಹಾಕ್ಕೊಳ್ಳಿ ಕಂಪ್ಲೀಟಾಗಿ. ನೆಕ್ಸ್ಟ್ ಕಾಲೇಜಿನ ನೇಮ್ ಆದಮೇಲೆ ನೆಕ್ಸ್ಟ್ ಬಂದು ಮೀಡಿಯಮ್ ಆಫ್ ಇನ್ಸ್ಟಿಟ್ಯೂಷನ್ ಅಂದ್ ಇನ್ಸ್ಟ್ರಕ್ಷನ್ ಅಂದರೆ ನೀವು ಯಾವ ಮೀಡಿಯಮಲ್ಲಿ ಓದಿರ್ತೀರಾ ಅಂತ ಅಂದ್ಬಿಟ್ಟು. ಸೊ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್, ಯೂಶಲಿ ಇಂಗ್ಲೀಷ್ ಮೀಡಿಯಮ್ ಇರುತ್ತೆ, ಸೊ ಇಂಗ್ಲೀಷ್ ಮೀಡಿಯಮನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಯಾರಾದರೂ ಸ್ಟೂಡೆಂಟ್ಸ್ ಕನ್ನಡ ಮೀಡಿಯಮ್ ಇದ್ದರೆ ಕನ್ನಡ ಮೀಡಿಯಮು ಸಹ ಸೆಲೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಪಿನ್ ಕೋಡ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಬಂದು ಸ್ಕೂಲ್ ಸ್ಟೇಟ್ ನೇಮ್, ಯಾವ ಸ್ಕೂಲ್ ಅಂದರೆ ಸ್ಕೂಲ್ ಅಂದರೆ ಸೆನ್ಸ್ ಕಾಲೇಜ್ ಅಂತ ಮೀನಿಂಗ್ ಅದು, ಯಾಕಂದರೆ 12th ಅದನ್ನು ಸ್ಕೂಲ್ ಅಂತ ಕರೆಯೋದ್ರಿಂದ ಸ್ಕೂಲ್ ಅಂತ ಎಲ್ಲದಕ್ಕೂ ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಸ್ಕೂಲ್ ಅಂತಂದರೆ 10th ಸ್ಟ್ಯಾಂಡರ್ಡ್ ಸ್ಕೂಲ್ ಅಲ್ಲ, ನಿಮ್ಮ PUC ಓದ್ತಿರುವಂತಹ ಸ್ಕೂಲ್ ಇದು. ಸ್ಕೂಲ್ ಅದನ್ನು ಸ್ಕೂಲ್ ಅಂತ ಕರೀತಾರೆ, ಬಟ್ ಇಟ್ಸ್ ಕಾಲೇಜ್ ಆರ್ ಸ್ಕೂಲ್. ಓಕೆ, ಬಟ್ PUC ಓದ್ತಿರುವಂತಹ ಕಾಲೇಜ್ ಇದು, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಆ ಡಿಸ್ಟ್ರಿಕ್ಟ್ ಯಾವ ಡಿಸ್ಟ್ರಿಕ್ಟಲ್ಲಿದ್ದರೆ ಆ ಡಿಸ್ಟ್ರಿಕ್ಟನ್ನು ಪಿನ್ ಕೋಡ್ ಹಾಕಿದೆ, ಸ್ಟೇಟು ಮತ್ತು ಡಿಸ್ಟ್ರಿಕ್ಟ್. ಅದಾದಮೇಲೆ ಅಗೈನ್ ಅಡ್ರೆಸ್ ಆಫ್ ದ ಸ್ಕೂಲ್ ಅಂದರೆ ಕಾಲೇಜಿನ ಅಡ್ರೆಸ್ ಎಂಟ್ರ್ ಮಾಡಬೇಕಾಗತ್ತೆ. ಸೊ ಅಡ್ರೆಸ್ ಯಾವ ಏರಿಯಾದಲ್ಲಿ ಇದೆ ಅಂತ ಅಂದ್ಬಿಟ್ಟು, ನೆಕ್ಸ್ಟ್ ಯಾವ ಏರಿಯಾದಲ್ಲಿದ್ದರೆ ಆ ಏರಿಯಾನ ಎಂಟ್ರಿ ಮಾಡ್ಕೊಳ್ಳಿ. ಹಾಗೆ ಸಿಟಿ ಯಾವ ಏರಿಯಾದಲ್ಲಿದ್ದರೆ ಆ ಏರಿಯಾನ ಎಂಟ್ರಿ ಮಾಡ್ಕೊಳ್ಳಿ, ಹಾಗೆ ಸಿಟಿ. ಅದಾದಮೇಲೆ ನೆಕ್ಸ್ಟು ನೀವು ಯಾವ ಇಯರಲ್ಲಿ ಪಾಸ್ ಆಗಿದ್ದೀರಾ ಅಥವಾ ನೀವು ಪಾಸ್ ಆಗ್ತಿದ್ದೀರಾ ಅಂದರೆ ಈಗ ಅಪಿಯರಿಂಗ್ ಅಂತ ಇರೋದ್ರಿಂದ ಸೊ ನಾವು ನೆಕ್ಸ್ಟ್ ಪಾಸ್ ಆಗ್ತಿರುವಂಥದ್ದು 2026 ಅಪ್ರಾಕ್ಸಿಮೇಟ್ಲಿ ಒಂದು ಮಂತ್ ಹಾಕ್ಕೊಳ್ಳಿ, ಒಂದು ಮಾರ್ಚ್ ಅಥವಾ ಏಪ್ರಿಲ್ ಹಾಕ್ಕೊಳ್ಳಿ, ಯಾಕಂದರೆ ನಿಮಗೆ ರಿಸಲ್ಟ್ಸ್ ಬರುವಂಥದ್ದು ಏಪ್ರಿಲ್ ಆಗಿರುತ್ತೆ. ಹಾಗಾಗಿ ಎಕ್ಸಾಮ್ಸ್ ಬಂದು ಮಾರ್ಚಲ್ಲಿದ್ದರೂ ಸಹ ಏಪ್ರಿಲಲ್ಲಿ ಆಗುತ್ತೆ, ಸೊ ಏಪ್ರಿಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಬ್ಜೆಕ್ಟ್ ಪ್ರಿಫರೆನ್ಸ್ ಫಾರ್ ದ VIT 2026 ನೀವು ಯಾವ ಎಕ್ಸಾಮನ್ನು ಸೆಲೆಕ್ಟ್ ಮಾಡ್ತಿದ್ದೀರಾ ಅಂತಂದರೆ ಎರಡು ಆಪ್ಷನ್ಸ್ ಇದೆ ನಿಮಗಿಲ್ಲಿ, ಒಂದು ಮ್ಯಾಥ್ಸ್ ಸ್ಟ್ರೀಮ್ ಅಂತ, ಇನ್ನೊಂದು ಬಯಾಲಜಿ ಸ್ಟ್ರೀಮ್ ಅಂತ. ಸೊ ನೀವು ಇಂಜಿನಿಯರಿಂಗ್ ಕೋರ್ಸ್ಗಳಲ್ಲಿ ಮ್ಯಾಥ್ಸ್ ಸ್ಟ್ರೀಮ್ ಆದರೆ ನೀವು MPCA ಅನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೀವು ಬಯಾಲಜಿ ಸ್ಟ್ರೀಮ್ ಅಂದರೆ ಬಯಾಲಜಿಕಲ್ ನೀವು ನೋಡ್ಬೋದು ಇಲ್ಲಿ ಕೋರ್ಸಸ್ ಕೆಲವೊಂದನ್ನು ಕೊಟ್ಟಿದ್ದಾರೆ ನಿಮಗೆ ಇಲ್ಲಿ. CSE ಅಂದರೆ ಬಯೋ ಇನ್ಫಾರ್ಮ್ಯಾಟಿಕ್ಸ್, ಬಯೋಮೆಡಿಕಲ್ ಇಂಜಿನಿಯರಿಂಗ್, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹೆಲ್ತ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ, ಹೆಲ್ತ್ ಇನ್ಫಾರ್ಮ್ಯಾಟಿಕ್ಸ್, ಎಜುಕೇಷನ್ ಟೆಕ್ನಾಲಜಿ, ಇದು ಬಯಾಲಜಿ ಸ್ಟ್ರೀಮ್ಸ್ಗೆ ಬರುತ್ತೆ. ನೀವು ಇಂಜಿನಿಯರಿಂಗ್ ತೊಗೊಳ್ತೀನಿ ಅಂತಂದರೆ ಅದು ಮ್ಯಾಥಮೆಟಿಕ್ಸ್ ಸ್ಟ್ರೀಮ್ಸ್ ಬರುತ್ತೆ. ಸೊ ನಿಮಗೆ ಇಂಜಿನಿಯರಿಂಗ್ ಮಾಡ್ತೀನಿ ಅಂತಂದರೆ ಮ್ಯಾಥ್ಸ್ ಸ್ಟ್ರೀಮ್ ಅಂದರೆ MPCAನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಮ್ಯಾಥ್ಸನ್ನು MPCAನ ನೀವು ಬಯಾಲಜಿ ಸ್ಟ್ರೀಮಲ್ಲಿ ಏನಾದರೂ ಎಕ್ಸಾಮ್ ಬರಿತೀನಿ ಅಂತಂದರೆ ಬಯಾಲಜಿ ರಿಲೇಟೆಡ್ ಎಕ್ಸಾಮ್ ಬರೆಯೋದ್ರಿಂದ ಸೊ ನೀವು BPCAನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ನೀವು ಇಂಜಿನಿಯರಿಂಗ್ ಸೆಲೆಕ್ಟ್ ಮಾಡ್ಕೊಂಡಿರೋದ್ರಿಂದ ಸೊ ಐ ಹ್ಯಾವ್ ಸೆಲೆಕ್ಟೆಡ್ MPCAನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಬಂದು ಇಲ್ಲಿ ನಿಮಗೆ ಓಕೆ ನೆಕ್ಸ್ಟ್ ಇಲ್ಲಿ ನಿಮಗೆ ಹೌ ಡು ಯು ನೋ ಅಬೌಟ್ ದ VIT ಬಗ್ಗೆ ಹೆಂಗೆ ಗೊತ್ತಾಯಿತು ನಿಮಗೆ ಅಂತಂದರೆ ಸೊ ನೀವು ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ, ಅಥವಾ ನ್ಯೂಸ್ ಪೇಪರ್, ಗೂಗಲ್ ಸರ್ಚ್, ಸೋಷಿಯಲ್ ಮೀಡಿಯಾ, ಆನ್ಲೈನ್ ಅಡ್ವರ್ಟೈಸ್ಮೆಂಟ್, ವಾಟ್ಸಪ್. ಸೊ ಈಗ ಫಾರ್ ಎಕ್ಸಾಂಪಲ್ ಈಗ ಯೂಟ್ಯೂಬಲ್ಲಿ ಆಗಿರೋದ್ರಿಂದ ಸೋಷಿಯಲ್ ಮೀಡಿಯಾ ನೀವು ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೋಬೋದು ಇಲ್ಲಿ. ಅದಾದ ನಂತರ ಇಲ್ಲಿ ನೀವು ಅಂಡರ್ಸ್ಟ್ಯಾಂಡ್
ಅಗೇನ್ ಕ್ಲಿಕ್ ಮಾಡಿ ಅದನ್ನು, ಮತ್ತು ಸ್ಪೆಸಿಫೈ ದ ನೇಮ್. ನೀವು ಯಾವುದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಪರ್ಟಿಕ್ಯುಲರ್ ಆಗಿ ಅಂತ, ಫಾರ್ ಎಕ್ಸಾಂಪಲ್ ನಾವು ಈಗ ಗೊತ್ತಾಗಿರುವಂಥದ್ದು ಯೂಟ್ಯೂಬಲ್ಲಿ ಆಗಿರೋದ್ರಿಂದ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ. ಐ ಅಂಡರ್ಸ್ಟ್ಯಾಂಡ್ ನೋಟಿಫೈ ದ ಫೀಲ್ಡ್ಸ್ ಕೆನಾಟ್ ಬಿ ಎಡಿಟೆಡ್ ಆಫ್ಟರ್ ದ ಸಬ್ಮಿಟಿಂಗ್ ಅಂತ ಕ್ಲಿಕ್ ಮಾಡಿ. ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಸೊ ಆಲ್ಮೋಸ್ಟ್ ನೀವು ಎಂಡ್ಗೆ ಬರ್ತಿದ್ದೀವಿ. ಈಗ ಟೆಸ್ಟ್ ಸಿಟಿ ಪ್ರಿಫರೆನ್ಸ್ಗೆ ಬರ್ತಾ ಇದ್ದೀವಿ. ಸಿಟಿನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಯಾವ ಕಂಟ್ರಿ? ಇಂಡಿಯಾ. ಸ್ಟೇಟ್ ನೇಮ್ ಕರ್ನಾಟಕ. ನೀವು ಟೆಸ್ಟ್ ಸಿಟಿ, ನೀವು ಯಾವ ಸಿಟಿ ಇಲ್ಲಿ ಕಂಪ್ಲೀಟಾಗಿ 4 ಸಿಟಿಯನ್ನು ಕೊಟ್ಟಿದ್ದಾರೆ ನಿಮಗೆ, ಬ್ಯಾಂಗ್ಳೂರು, ಹುಬ್ಳಿ, ಮತ್ತು ಮಂಗಳೂರು ಮತ್ತು ಮೈಸೂರು. ಈ 4ರಲ್ಲಿ ನೀವು ಯಾವ ಸಿಟಿ ಬೇಕೋ ಆ ಸಿಟಿಯನ್ನು ಸೆಲೆಕ್ಟ್ ಮಾಡ್ಕೋಬಹುದು. ನಿಮಗೆ ನಿಯರೆಸ್ಟ್ ಸಿಟಿ ಯಾವುದಿರುತ್ತೆ ಎಕ್ಸಾಮಿನೇಷನ್ ಸೆಂಟರ್ಗೆ ಅದನ್ನು ಚೂಸ್ ಮಾಡ್ಕೊಳ್ಳಿ. ಅದಾದ ನಂತರ ಐ ಅಂಡರ್ಸ್ಟ್ಯಾಂಡ್ ದಟ್ ಚೂಸನ್ ಟೆಸ್ಟ್ ಸಿಟಿ ಕೆನಾಟ್ ಬಿ ಚೇಂಜ್ಡ್. ಮತ್ತು ಇವು ಯಾವುದು ಚೇಂಜ್ ಮಾಡೋ ಆಪ್ಷನ್ಸ್ ಇರೋದಿಲ್ಲ, ಹಾಗಾಗಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಸೆಲೆಕ್ಟ್ ಮಾಡಿ. ಅದಾದ ನಂತರ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಮತ್ತು ಪೇಮೆಂಟ್. ಸೊ ಇದು ಲಾಸ್ಟ್ ಸ್ಟೇಜ್ ಬರುತ್ತೆ. ಇದಾದಮೇಲೆ ನಿಮಗೆ ಫೋಟೋ ಅಪ್ಲೋಡ್ ಬರುತ್ತೆ. ಸೊ ನೀವು ಪೇಮೆಂಟನ್ನು ಮಾಡಬೇಕಾಗತ್ತೆ. ಫಸ್ಟು ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಫೋಟೋನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಿಮಗೆ ಡೆಬಿಟ್ ಕಾರ್ಡು, ಕ್ರೆಡಿಟ್ ಕಾರ್ಡು ಎಲ್ಲ ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ನಿಮಗೆ ಯಾವ್ದು ಬೇಕೋ ಅದನ್ನು ಚೂಸ್ ಮಾಡ್ಕೊಳ್ಳಿ. ಇಲ್ಲ ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ 2 ಆಪ್ಷನ್ಸ್ ಕೊಟ್ಟಿದ್ದಾರೆ. ನೆಟ್ ಬ್ಯಾಂಕಿಂಗು ಸಹ ಇದೆ, UPI ಸಹ ಇದೆ. ನೀವು ಯಾವ್ದು ಬೇಕಾದ್ರೂ ಚೂಸ್ ಮಾಡಿಕೊಂಡು ಅಮೌಂಟನ್ನು ಪೇ ಮಾಡಿ. ಅಮೌಂಟನ್ನು ಪೇ ಮಾಡಿದ್ದಾದಮೇಲೆ ಲಾಸ್ಟ್ ಸ್ಟೆಪ್ ಬಂದು ನಿಮಗೆ ಫೋಟೋ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಮಾಡಬೇಕಾಗತ್ತೆ. ಆಲ್ರೆಡಿ ಹೇಳಿದ್ದೀನಿ ಯಾವ ಥರ ಸ್ಪೆಸಿಫಿಕೇಷನ್ಸಲ್ಲಿ ಅರೇಂಜ್ ಮಾಡ್ಕೊಳ್ಬೇಕಾಗತ್ತೆ. ಅದಾದ ನಂತರ ಅದನ್ನು ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡ್ಕೋಬೇಕಾಗತ್ತೆ. ಫೋಟೋ ಸಿಗ್ನೇಚರ್ ಯಾವ ಥರ ನೀವು ಸ್ಪೆಸಿಫಿಕೇಷನ್ಸ್ ಪ್ರಕಾರವಾಗಿ ನೀವು ಅದನ್ನು ಎಡಿಟ್ ಮಾಡ್ಕೊಳ್ಳೋದು ನಾನು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ಲಿಂಕನ್ನು. ಸೊ ಅಲ್ಲಿ ಚೆಕ್ ಮಾಡ್ಕೋಬೋದು. ಆ ಫೋಟೋ ಅಪ್ಲೋಡ್ ಮಾಡಿದ್ಮೇಲೆ ನಿಮಗೆ ಫೈನಲ್ ಅಪ್ಲಿಕೇಶನ್ ಬರುತ್ತೆ. ಫೈನಲ್ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇಷ್ಟೇ ಪ್ರೊಸೀಜರ್ ಕಂಪ್ಲೀಟಾಗಿ ನಿಮಗೆ. ಸೊ VIT ಅಪ್ಲಿಕೇಶನ್ ಯಾವ ಥರ ಹಾಕಬೇಕು ಅನ್ನೋದನ್ನು ಕಂಪ್ಲೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜೊತೆಗೆ VIT ಎಕ್ಸಾಮಿನೇಷನ್ ಬಗ್ಗೆ, ಎಕ್ಸಾಮ್ ಪ್ಯಾಟ್ರನ್, ಸಿಲೆಬಸ್, ಕೌನ್ಸಿಲಿಂಗ್ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ, ಡೀಟೇಲಾಗಿ ಮಾಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಥ್ಯಾಂಕ್ ಯು ಆಲ್.